ಅಟ್ ಪ್ರೆಸೆಂಟ್ ನಾವಿದ್ದೀರಿ ಬಂಡೇಜೆ ಟ್ರಕ್ ಪಾಯಿಂಟ್ ಫೈನಲ್ ಅಲ್ಲಿ. ಬಟ್ ಇಲ್ಲಿಗೆ ಬರೋದು ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ನಮ್ ಜರ್ನಿ ಪೂರ್ತಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಈಗ ಮಾರ್ನಿಂಗ್ 7 o'clock ನಾವು ಈಗ ಟ್ರಕ್ ನ ಶುರು ಮಾಡ್ತಿದ್ದೀವಿ. ಎಷ್ಟು ಮಾರ್ನಿಂಗ್ 7 o'clock ಅಲ್ಲಿ ವ್ಯೂ ಯಾವ ತರ ಇದೆ ಅಂತ ನೀವು ನೋಡಿ. ಆಸಮ್ ಅಲ್ವಾ, ಸೂಪರ್ ಇದೆ. ಬಂಡೇಜಿಗೆ ಹೋಗೋ ದಾರಿಯಲ್ಲಿ ರಾಣಿಜೆರೆ ವ್ಯೂ ಫಾಲ್ ಅಂತ ಸಿಗುತ್ತೆ. ಅದನ್ನ ನೋಡ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಬಂಡೇಜೆ ಟ್ರೆಕ್ ಈಗ ನಾವು ಬಂದಿದ್ದೀರಿ. ಮುಂಚೆ ನಾವು ರಾಣಿಜೆರೆ ಟ್ರೆಕ್ ನ ಮುಗಿಸ್ಕೊಂಡು ಮತ್ತೆ ಬಂಡೇಜಿಗೆ ಹೋಗೋಣ ಅಂತ ಈಗ ಪ್ಲಾನ್ ಮಾಡಿದ್ದೀರಿ. ವಿಡಿಯೋನ ತೆಗಿತೀರಿ. ಇಂಟ್ರೊಡ್ಯೂಸ್ ಮಾಡಿ. ಐ ಆಮ್ ಶಶಿ. ನೈಸ್ ಟು ಮೀಟ್ ಯು. ಎಸ್. ನನಗೆ ಬಂದಿದೆ ಬಂಡೇಜೆ ಮತ್ತೆ ಅಂಕಲ್ ಅದು ತೋರಿಸಿ. ಜರಿ 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 ಅದು ಅದು ರಾಣಿ ಜರಿ. ಅದು ರಾಣಿ ಜರಿ. ಬನ್ನಿ. ಇದು ರಾಣಿ ಜರಿ. ಆನಂತರ ಬಂಡೇಜೆ ಅಫಿಷಿಯಲ್ ಟ್ರಿಕ್ ಪಾಯಿಂಟ್ ಹತ್ರ ಬಂದು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರಾಗಿ ಅವ್ರಿಗೆ ತೋರಿಸಿ ಒಂದು ಹಾರ್ಡ್ ಕಾಪಿಯನ್ನು ಅವ್ರ ಕೈಯಲ್ಲಿ ಕೊಟ್ಟು ಮತ್ತು ನಾವು ಹೊರಗಡೆ ಹೋಗೋದಕ್ಕೆ ಪರ್ಮಿಷನ್ ತೊಗೊಂಡ್ರಿ. ಸ್ಟಾರ್ಟಿಂಗ್ 15 minutes ನಾರ್ಮಲ್ ವಾಕ್ ಆಗೇ ಇರುತ್ತೆ. ಆಗ ಎಲ್ಲವೂ ಚೆನ್ನಾಗಿತ್ತು. ಆಮೇಲೆ 2 to 3 kilometers ಆಫ್ ಡೀಪ್ ಫಾರೆಸ್ಟಲ್ಲಿ ವಾಕ್ ಇರುತ್ತೆ. ಅಲ್ಲಿಂದ ನಮ್ಮ ಅಫಿಷಿಯಲ್ ಟ್ರಕ್ ಶುರುವಾದ ಆಗಲೇ ಬಂಡೇಜೆ ಎಂಟ್ರೆನ್ಸ್. ಹಾಯ್ ಹಾಯ್ ಹಾಯ್. ನಮ್ಮ ಟ್ರಕ್ ಈಗ ಅಫಿಷಿಯಲಿ ಶುರು ಆಗಿದೆ. ನಾವು ಹೋಗ್ತಿದ್ದೀರಿ ಬಂಡೇಜೆ ಟ್ರಕ್ ಹೆಬ್ಬಾವು. ಓ, ಇದು ರೆಡ್ ಸ್ಯಾಂಡಲ್. ನಿಖಿತಾ ಇಲ್ಲೇ ಆಡ್ಕೊಂಡಿದ್ದು ಹೋಗು. ನಿಖಿತಾ ಏನು ಹೋಗ್ತೈತೆ ಅವನ್ಲೇ. ವ್ಯೂ ಮಸ್ತ್ ಇದೆ ಅಲ್ಲ? ಇಲ್ಲ ಇಲ್ಲ ಪರವಾಗಿಲ್ಲ. ಸ್ಟಾರ್ಟ್ ಆಗಿಲ್ಲ, 1 kilometer ಆಗಿರೋದು ಮ್ಯಾಕ್ಸ್. ಟೂ ಕಿಲೋಮೀಟರ್ಸ್ ಆಫ್ ಡೀಪ್ ಫಾರೆಸ್ಟ್ನ ಮುಗಿಸ್ಕೊಂಡು ಬಂದಮೇಲೆ ನಮಗೆ ಸಿಗೋದು ಗ್ರಾಸ್ಲ್ಯಾಂಡ್ ಯಾವ ಥರ ಇದೆ ಅಂದರೆ ಕೊನೆಯದಾಗಿ ನಾವು ಫಾಲ್ಸ್ ರೀಚ್ ಆಗೋವರೆಗೂ ಬರೀ ಗ್ರಾಸ್ಲ್ಯಾಂಡೇ ಸಿಗುತ್ತೆ. ಸೆಂಟ್ರಲ್ ಎಲ್ಲೂ ಸಹ ನಮಗೆ ಮರ ಗಿಡಗಳು ಶೆಲ್ಟರ್ಗೆ ಸಿಗೋದೇ ಇಲ್ಲ.
ಅವರು ನಂಬ್ಕೊಂಡು ತುಂಬ ಲೇಟ್ ಆಗುತ್ತೆ ಅಂತ ನಾವು ಬೇಗ ಬೇಗ ಹೋಗ್ತಿದ್ದೀವಿ. ನಮ್ಮ ಮುಂದೆ ಇದ್ದಾರೆ ಸ್ವಲ್ಪ ಜನ. ಬೆಳಕು ದರ್ಶನ ಚಾಲೆಂಜಿಂಗ್ ಸರ್ ದರ್ಶನ ಬೆಳಕು ಮೈನ್ ಲೈಟ್. ಫೈನಲಿ ನಾವು 2 ಮಿನಿಟ್ಸ್ ಆಫ್ ಜಂಗಲ್ ಟ್ರೆಕ್ನ ಮುಗಿಸಿ ಈಗ ನಾರ್ಮಲ್ ವಾಕ್ ಕಡೆ ಬಂದಿದ್ದೀವಿ. ಓ ಪ್ರೇಮ ಕಾಶ್ಮೀರ. ಬಲ್ಲಾಳರು ರಾಯನ ದುರ್ಗ ಫೋರ್ಟ್ಗೆ ನಾವು ಆ ಕಡೆ ಹೋಗ್ಬೇಕಂತೆ. ಬಟ್ ನಾವು ಆ ಕಡೆ ಹೋಗ್ತೀರಿ. ಬಟ್ ಅದು ಪ್ರೆಸೆಂಟ್ ನಾವು ಹಿಂಗೋಗಿ ಮತ್ತೆ ಅದನ್ನ ಕವರ್ ಮಾಡೋ ಟ್ರೈ ಮಾಡ್ತೀರಿ. ಲಯನ್ ರೋರಿಂಗ್ ರಾಕ್. ಕಲ್ಲು ಬಂಡೆಗಳು ಶುರುವಾಗಿದೆ ಅಂತೆ. ಅದಕ್ಕೆ ಬ್ರಾ ಬೇಕು ಅಂತ ಬಂದದಲ್ಲ. ಹೌದು, ಇನ್ನೊಂದು ಅರ್ಥ ಆಯ್ತು. ತುಂಬಾ ಸೂಕ್ಷ್ಮವಾಗಿತ್ತು ಈ ಪಾಯಿಂಟ್. ಬ್ರಾ ಪೊಲೀಸ್ ಬಿಡ್ರಾ? ಇದು ನೇಪಾಳಕ್ಕೆ ಬಂದಂಗೈತೆ ಗುರು. ಆಲ್ರೆಡಿ ಅಲ್ಲಿ ನಮ್ಮ ಟೀಮವ್ರು ಕೂತ್ಕೊಂಡಿದ್ದಾರೆ. ಇಲ್ಲೇನಾ? ಓ, ಇನ್ನು ಮುಂದೆ ಇದೆ ಅಂದೆ. ಇಷ್ಟೇ ಅಂದ್ಕೊಂಡಿದ್ದೆ. ವಾಟರ್ ಫಾಲ್ ಸೌಂಡ್ ಕೇಳಿಸ್ತಿದೆ. ತುಂಬ ಎಕ್ಸೈಟಿಂಗ್ ಆಗಿದೆ. ಬ್ರೋ, ಇಲ್ಲಿ ಯಾವಾಗಲೂ ಆ ಥರ ಎಲ್ಲ ಏನಿರಲ್ವಾ? ಸಿಗುತ್ತೋ ಆ ಥರ ಇದೆ. ಓಕೆ, ಸೌಂಡ್ ಮಾತ್ರ ಸಖತ್ ಹೆವಿ ಆಗಿದೆ. ತುಂಬ ಎಕ್ಸೈಟ್ಮೆಂಟ್ ಇದೆ. ವಾವ್ 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 ವಾವ್. ಫೈನಲಿ ಬಂದ್ರಿ ನಾವು. ಬಂದೇ ಬಿಟ್ರಿ. ಬಟ್ ಇದೆಲ್ಲ ಸಿವಿಲಿಯನ್ ಸೆನ್ಸ್ ಒಂದು ಪಾಯಿಂಟ್ ನೋಡಿ. ಈ ಥರ ಎಲ್ಲ ವೇಸ್ಟ್ನ ಇಲ್ಲಾಂದರೆ ಅಲ್ಲಿ ಹಾಕ್ಬೇಡಿ. ಪ್ರಾಪರಾಗಿ ನೀವು ತಂದಿರುವಂಥ ಕಸ ನೀವೇ ಮತ್ತೆ ತೊಗೊಂಡೋಗಿ ಪ್ರಕೃತಿನ ಹಾಗೆ ಉಳಿಸೋದಕ್ಕೆ ನಾವು ಟ್ರೈ ಮಾಡೋಣ. ಓಕೆನಾ? ಈ ಥರದ್ದೆಲ್ಲ ನಾವು ಖಂಡಿತ ಕ್ರಿಯೇಟ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಇರೋದನ್ನ ಉಳಿಸ್ಕೊಂಡು ಹೋಗೋಣ. ಅದು ಈ ವ್ಲಾಗ್ನ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ದ ಫಾಲ್ಸ್ ಈಸ್ ಹಿಯರ್. ವಾವ್. ವಾವ್ ವಾವ್ ವಾವ್, ಸಾಕತ್ತಾಗಿದೆ ಗುರು, ಸಾಕತ್ತಾಗಿದೆ. ಅಲ್ಲಿ ಪೀಕಲ್ಲಿ. ಹಾಂ, ಹಾಂ ಇಡ್ತೀನಿ. ಹಾಂ, ಇಡ್ತೀನಿ.
ಗುರು ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂದರೆ ಸೈಕ್ ಆಗ್ತೀರಾ. ಅಲ್ಲೊಂದು ಕಾಣಿಸಿದೆ ಫಾಲ್ಸು ಚಿಕ್ಕದಾಗಿ, ಮತ್ತೆ ಇದು ತುಂಬ ದೊಡ್ಡ ಫಾಲ್ಸ್ ಇದು. ವಾವ್, ಸೂಪರ್ ಆಗಿದೆ ಗುರು. A tune I've never heard in languages I can't speak. She writes down cities on a list and dreams she'll never keep. I sip my coffee, miss my cue, still anchored by my feet. But time rolls on like open road, and soon she won't be here. Oh, traveler, you carry the sun in your stride, leaving behind what I hold inside. If I don't ask your name today, I may never get the chance to walk beside you. ಗುರು ಬಂಡೆ ಶಾರ್ಪ್ ಆಗಿದೆ ಅಂತಂದ್ರೆ ಬಿದ್ರೆ ಕಲಾಶ್ ನಿಕಾವೋ. ನಮ್ಮ ಹುಡುಗ ಒಬ್ಬನೇ ಹೋಗಿ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದಾನೆ. ಅಲ್ಲೆಲ್ಲ ಫೋಟೋಗ್ರಫಿಗೆ ಒಂದು ಬ್ಯಾಚ್ ಇದೆ, ಬಟ್ ಇಲ್ಲಿ ನಿಜವಾಗ್ಲೂ ಪ್ರಕೃತಿನ ಸವಿತಾರೋ ಇನ್ನೊಂದೇ ಒಂದು ಜೀವ ಇಲ್ಲಿದೆ. ನಾವು ಟ್ರೆಕ್ ಮಾಡೋದೆಲ್ಲ ಫೋಟೋಗೋಸ್ಕರನ ಹಾಗಾದ್ರೆ, ಅಥವಾ ಖುಷಿಗೋಸ್ಕರನ? ವಾವ್, ನೋಡಿ ಒಬ್ಬನೇ ಒಳ್ಳೆ ಋಷಿ ಮುನಿ ಥರ ಎಂಜಾಯ್ ಮಾಡ್ತಿದ್ದಾನೆ. ಅಲ್ಲೆಲ್ಲ ಒಂದು ಬ್ಯಾಚು ನಂದು ಫೋಟೋ ಇಡಿ, ನಿಂದು ಫೋಟೋ ಇಡಿ. ನೋಡಿ ಒಬ್ಬನೇ ಪೀಸಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅಲ್ಲೆಲ್ಲ ಫೋಟೋ. ಮೀನಿದೆ, ಸಣ್ಣ ಮೀನು. ಟೋಟಲ್ ಈ ಟ್ರಕ್ ಒಂದು 10 ಕಿಲೋಮೀಟರ್ಸ್ ಇದೆ ಅಪ್ ಆ್ಯಂಡ್ ಡೌನ್. ಬಟ್ ಅಷ್ಟೊಂದು ತುಂಬ ಸಿಂಪಲ್ ಅಂತ ಹೇಳೋಕ್ಕಿಲ್ಲ, ಬಟ್ ಮೀಡಿಯಮ್ ಆಗಿದೆ. ಯಾಕಂತಂದರೆ ಕೆಲವೊಂದು ಕಡೆ ಕಲ್ಲು ಬರುತ್ತೆ, ಕೆಲವೊಂದು ಕಡೆ ಮಣ್ಣು ಬರುತ್ತೆ, ಮತ್ತು ತುಂಬ ಅದ್ಭುತವಾದ ವ್ಯೂಸ್ ಇರುತ್ತೆ. ಇದನ್ನೆಲ್ಲ ನಾವು ದಾಟ್ಕೊತ ಬಂದಾಗ ನಮಗೆ ಸಿಗುವಂಥ ಫೈನಲ್ ವ್ಯೂ ಮಾತ್ರ ಆ ಜರ್ನಿನೆಲ್ಲ ನಮಗೆ ಮರೆಸುತ್ತೆ. ಆದಷ್ಟು ಈ ಟ್ರಕ್ನ ನೀವು ಅಕ್ಟೋಬರ್ ಇಂದ ಮೀನ್ಸ್ ಮಾನ್ಸೂನಿಂದ ಶುರು ಮಾಡ್ಕೊಳ್ಳಿ. ಬಟ್ ಇದನ್ನು ಜನವರಿಗೆ ಕ್ಲೋಸ್ ಮಾಡ್ತಾರೆ ಅಂತ ನಮ್ಮ ಟ್ರಕ್ ಗೈಡ್ ಹೇಳಿದ್ದಾರೆ. ಅದು ಪ್ರಾಪರಾಗಿ ಇನ್ಫಾರ್ಮೇಷನ್ ಇಲ್ಲ, ಬಟ್ ಒಂದ್ಸಲ ಚೆಕ್ ಮಾಡಿ ನೋಡಿ. ಇಲ್ಲಿ ನಿಯರ್ ಬೈ ಕೋಟೆ ಹೋಮ್ ಸ್ಟೇ ಅಂತಿದೆ, ಅಲ್ಲಿಗೆ ಬಂದರೆ ಅವ್ರದ್ದು ಸಹ ಒಂದು ಬುಲೆರೋ ಇದೆ. ಅವರು ನಿಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿ ಯಾವ ರೀತಿ ಹೋಗಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ.
ಸೊ ಫೈನಲಿ ಇದಾಗಿತ್ತು ನಮ್ಮ ಬಂಡೇಜ ಟ್ರ್ಯಾಕ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಯಾಕೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಔಟ್, ಶಶಿ.